ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್ ಅಂತ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು ರೆಡ್ಮಿ ನೋಟ್ 5 ಮತ್ತು ರೆಡ್ಮಿ ನೋಟ್ 5 4 ರೀಸೆಂಟ್ ಆಗಿ ನಮ್ಮ ಭಾರತದಲ್ಲಿ ಕೂಡ ಲಾಂಚ್ ಆಗಿದೆ. ಸೊ ನೀವು ತುಂಬ ಜನ ನಿಮಗೆ ಒಂದು ಕ್ವಶನ್ ಕೇಳ್ತಾ ಇದ್ರಿ, ರೆಡ್ಮಿ ನೋಟ್ 5 ತೊಗೋಬೇಕು ಅಥವಾ ರೆಡ್ಮಿ ನೋಟ್ 5 4 ತೊಗೋಬೇಕು. ಕಮೆಂಟ್ಸ್ನಲ್ಲಾಗಿರ್ಬೋದು, ವಾಟ್ಸಪ್ನಲ್ಲಾಗಿರ್ಬೋದು, ಒಂದೇ ಒಂದು ಕ್ವಶನ್ ಕೇಳ್ತಾ ಇದ್ರಿ. ಎರಡು ಫೋನ್ಗಳ ವ್ಯತ್ಯಾಸಗಳಾಗಿರ್ಬೋದು, ಇದರ ಒಂದು ಸ್ಪೆಸಿಫಿಕೇಶನ್ ಆಗಿರಲಿ ಅಥವಾ ಒಂದು ಫೀಚರ್ನ ಬಗ್ಗೆ ನಮಗೆ ಒಂದು ಸಂಪೂರ್ಣವಾಗಿ ವೀಡಿಯೋನ ತಿಳಿಸ್ಕೊಡಿ ಅಂತ. ಸೊ ಹಾಗಾದರೆ ನಿಮಗೆ ಈ ಒಂದು ವೀಡಿಯೋನಲ್ಲಿ ಎರಡು ಫೋನ್ಗಳ ವ್ಯತ್ಯಾಸಗಳನ್ನ ತಿಳಿಸ್ಕೊಡೋದಿರುತ್ತೆ. ನಮ್ಮ ಒಂದು ಒಪಿನಿಯನ್, ಯಾವ ಒಂದು ಫೋನ್ ನಿಮ್ಮ ಒಂದು ಹಣ ಓಡ್ತು ಅಂತ ಹೇಳ್ಕೊಂಡು ಯಾವ ಫೋನ್ ನೀವು ತಗೋಬಹುದು, ಇದ್ರ ಬಗ್ಗೆ ಎಲ್ಲ ಒಂದು ಸಂಪೂರ್ಣವಾಗಿ ಮಾಹಿತಿನ ಈ ಒಂದು ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೀವೇನಾದರೂ ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದಾರೆ ಅಂದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಸೊ ಹಾಗಾದರೆ ಫ್ರೆಂಡ್ಸ್, ಎರಡು ಫೋನ್ಗಳು ನಿಮಗೆ ಎರಡೆರಡು ವೇರಿಯಂಟ್ಗಳು ನೋಡೋಕ್ಕೆ ಸಿಗ್ತಾ ಇದೆ. ರೆಡ್ಮಿ ನೋಟ್ 5ನಲ್ಲಿ 3GB ರ್ಯಾಮ್ ಮತ್ತು ಒಂದು 4GB ರ್ಯಾಮ್ ಅಂತ ಎರಡು ವೇರಿಯಂಟ್ಗಳು ನೋಡೋಕ್ಕೆ ಸಿಗ್ತಾ ಇದೆ. ರೆಡ್ಮಿ ನೋಟ್ 5 ಪ್ರೋನಲ್ಲೂ ಕೂಡ ಅಷ್ಟೇ ನಿಮ್ಗಳಿಂದ 4GB ರ್ಯಾಮ್ ಮತ್ತು ಒಂದು 6GB ರ್ಯಾಮ್ ಇರೋ ಒಂದು ಎರಡು ವೇರಿಯಂಟ್ಗಳು ನೋಡೋಕ್ಕೆ ಸಿಗ್ತಾ ಇದೆ. ಸೊ ಫ್ರೆಂಡ್ಸ್, ನಾವು ಇವಾಗ ಒಂದು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿಂದ ಡಿಫ್ರೆನ್ಸ್ ಮಾಡುತ್ತೆ, ಒಂದು ವ್ಯತ್ಯಾಸಗಳನ್ನ ನೋಡ್ತಾ ಹೋಗೋಣ ಅಂತ. ನನ್ನ ಪ್ರಕಾರ ಒಂದು ಮೈನರ್ ಡಿಫ್ರೆನ್ಸ್ಗಳಿದೆ. ಯಾವುದು ಒಂದು ಮೇನ್ ಹೈಲೈಟಿಂಗ್ ಅಂದರೆ 2 ಅಥವಾ ಒಂದು 3 ಡಿಫ್ರೆನ್ಸ್ಗಳು ಮಾತ್ರ ಇಲ್ಲಿಂದ ಕಂಡು ಬರ್ತಾ ಇದೆ. ಸೊ ಹಾಗಾದರೆ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ನಾವೆಲ್ಲೊಂದು ಫೋನ್ ತೊಗೋಬೇಕಾದ್ರೆ ಮೊದಲು ಒಂದು ಡಿಸ್ಪ್ಲೇ ನೋಡ್ತೀವಿ. ಡಿಸ್ಪ್ಲೇ ನೋಡಿದ ಪ್ರಕಾರ ಇಲ್ಲಿಂದ ರೆಡ್ಮಿ ನೋಟ್ 5ನಲ್ಲಿ ನಿಮಗೆ 18:9 ನಿಮಗೆ ಇಲ್ಲಿಂದ ಫುಲ್ HD+ ಡಿಸ್ಪ್ಲೇ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಸೇಮ್ ಇದೇ ಒಂದು ಡಿಸ್ಪ್ಲೇ ಆಗಿರಲಿ, ಫ್ರಂಟ್ ಲುಕ್ ಆಗಿರಲಿ, ರೆಡ್ಮಿ ನೋಟ್ 5 ಪ್ರೋನಲ್ಲೂ ಕೂಡ ಇದೇ ಒಂದು ಡಿಸ್ಪ್ಲೇ ಮತ್ತು ಇದೇ ಒಂದು ಲುಕ್ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಫ್ರೆಂಡ್ಸ್, ಎರಡನೇದಾಗಿ ಬರುತ್ತೆ ಒಂದು ಬ್ಯಾಟ್ರಿ ಲೈಫ್ನ ನೋಡಿದ್ರೆ ನಿಮ್ಮಿಂದ 4100 mAh ಬ್ಯಾಟ್ರಿ ಈ ಒಂದು ರೆಡ್ಮಿ ನೋಟ್ 5ನಲ್ಲೂ ಕೂಡ, ರೆಡ್ಮಿ ನೋಟ್ 5 ಪ್ರೋನಲ್ಲೂ ಕೂಡ ಇದೇ ಒಂದು ಬ್ಯಾಟ್ರಿ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾದ ನಂತರ ಒಂದು ಮೇನ್ ಫೀಚರ್ ಏನಪ್ಪ ಅಂದರೆ ನಾವೊಂದು ಪ್ರೊಸೆಸರ್ನ ನೋಡ್ತೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ರೆಡ್ಮಿ ನೋಟ್ 4ನಲ್ಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 625 ಒಂದು ಪ್ರೊಸೆಸರ್ ನೋಡೋಕ್ಕೆ ಸಿಗ್ತಾ ಇತ್ತು. Mi A1ನಲ್ಲೂ ಕೂಡ ಅಷ್ಟೇ 625 ಒಂದು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಸಿಗ್ತಾ ಇತ್ತು. ಇಷ್ಟೇ ಅಲ್ಲದೆ ರೆಡ್ಮಿ ನೋಟ್ 5ನಲ್ಲೂ ಕೂಡ ಇದೇ ಒಂದು ಪ್ರೊಸೆಸರ್ನ ನೀಡಲಾಗ್ತಾ ಇದೆ, ಸ್ನ್ಯಾಪ್ಡ್ರ್ಯಾಗನ್ 625. ಸೊ ಆ್ಯಸ್ ಯೂಶುವಲ್ ಒಂದು ರೆಡ್ಮಿ ನೋಟ್ 5ನ ಒಂದು ಪ್ರೋಗೆ ಕಂಪೇರ್ ಮಾಡಿದ್ರೆ ರೆಡ್ಮಿ ನೋಟ್ 5 ಪ್ರೋನಲ್ಲಿ ಫ್ರೆಂಡ್ಸ್ ನಿಮ್ಮಿಂದ ಹೊಸದಾಗಿರೋ ಒಂದು ಲೇಟೆಸ್ಟ್ ಪ್ರೊಸೆಸ್ನ ಕೊಡ್ತಾ ಇದೆ, ಸ್ನ್ಯಾಪ್ಡ್ರ್ಯಾಗನ್ 636 ಅಂತ. ಸೊ ಈ ಒಂದು ಪ್ರೊಸೆಸರ್ ನಿಮಗೆ ಇಲ್ಲಿಂದ ಯಾವುದೋ ಒಂದು ನೀವೇನಾದರೂ ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಇಲ್ಲಿ ಯಾವುದೋ ಒಂದು ಸ್ಟಾಪ್ ಅನ್ನೋದಾಗಿರಲಿ, ಹ್ಯಾಂಗ್ ಆಗಿರಲಿ, ಈ ಥರ ಒಂದು ಪ್ರಾಬ್ಲಮ್ ಬರಲ್ಲ. ಕಂಟಿನ್ಯೂ ಆಗಿ ನಿಮ್ಮ ಒಂದು ಪ್ರಾಬ್ಲಮ್ಸ್ಗಳಿಂದ ಕಂಟಿನ್ಯೂ ಆಗಿ ಸಾಲ್ವ್ ಆಗ್ತಾ ಇರುತ್ತೆ. ಯಾವುದೂ ಪ್ರಾಬ್ಲಮ್ಸ್ ಇಲ್ಲಿಂದ ಪ್ರೊಸೆಸರ್ನಲ್ಲಿ ನೋಡೋಕ್ಕೆ ಸಿಗಲ್ಲ. ಸೊ ಫ್ರೆಂಡ್ಸ್, ಇದಾದ ನಂತರ ಬರುತ್ತೆ ಕ್ಯಾಮ್ರಾ. ನಿಮಗೆಲ್ಲ ಗೊತ್ತಿರ್ಬೋದು, ರೆಡ್ಮಿ ನೋಟ್ 4ನಲ್ಲಿ ಕೂಡ ಈ 12 ಮೆಗಾಪಿಕ್ಸೆಲ್ ಕ್ಯಾಮ್ರಾ ನೋಡೋಕ್ಕೆ ಸಿಗ್ತಾ ಇತ್ತು. ಇವಾಗ ಕೂಡ ಅಷ್ಟೇ ನಿಮಗಿಂದ ರೆಡ್ಮಿ ನೋಟ್ 5ನಲ್ಲೂ ಕೂಡ 12 ಮೆಗಾಪಿಕ್ಸೆಲ್ ಕೊಡ್ತಾ ಇದ್ದಾರೆ. ಬಟ್ ಆ್ಯಸ್ ಯೂಶುವಲ್ ಒಂದು ಕಂಪೇರ್ ಮಾಡ್ತಾರೆ ರೆಡ್ಮಿ ನೋಟ್ 4 ಮತ್ತು 5ಗೆ, ರೆಡ್ಮಿ 5ನಲ್ಲಿ ನಿಮಗೆ ಒಂದು ಒಳ್ಳೆ ಕ್ಯಾಮ್ರಾ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಯೂಶುವಲಿ ನಾವು ಒಂದು ರೆಡ್ಮಿ ನೋಟ್ 5 ರೆಡ್ಮಿ ನೋಟ್ 5 ಪ್ರೋಗೆ ಕಂಪೇರ್ ಮಾಡಿದ್ರೆ ಇಲ್ಲಿಂದ ಒಂದು ಮೇಜರ್ ವ್ಯತ್ಯಾಸ ಕಾಣಿಸ್ತಾ ಇದೆ. ನಿಮಗೆಲ್ಲ ರೆಡ್ಮಿ ನೋಟ್ 5 ಪ್ರೋನಲ್ಲಿ 12 ಮೆಗಾಪಿಕ್ಸೆಲ್ ಪ್ಲಸ್ ನಿಮಗಿಂದ 5 ಮೆಗಾಪಿಕ್ಸೆಲ್ ಇರೋ ಒಂದು 2 ಆಪೇಚರ್ ಒಂದು ಕ್ಯಾಮ್ರಾ ನೋಡೋಕ್ಕೆ ಸಿಗ್ತಾ ಇದೆ. ನಿಮಗೆಲ್ಲ ಒಂದು Mi A1ನಲ್ಲಿ ಒಂದು ಯಾವುದಾದ್ರು ಒಂದು DSLR ಎಫೆಕ್ಟ್ ಆಗಿರ್ಬೋದು, ಪೋರ್ಟ್ರೇಟ್ ಎಫೆಕ್ಟ್ ಆಗಿರ್ಬೋದು, ಬುಕೆ ಎಫೆಕ್ಟ್ ಆಗಿರ್ಬೋದು, ಯಾವ ಥರ ಒಂದು ಬ್ಯಾಕ್ಗ್ರೌಂಡ್ ಬ್ಲರ್ ಆಪ್ಷನ್ ಸಿಗ್ತಾ ಇದೆ, ಅದೇ ಥರ ನಿಮಗಿಂದ ರೆಡ್ಮಿ ನೋಟ್ 5ನಲ್ಲೂ ಕೂಡ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಇಷ್ಟೇ ಅಲ್ಲದೆ ಫ್ರೆಂಡ್ಸ್, ನಿಮಗೆ ಒಂದು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಒಂದು ರೆಡ್ಮಿ ನೋಟ್ 5 ಪ್ರೋ ಮತ್ತು ಒಂದು Mi A1 ಒಂದು ವ್ಯತ್ಯಾಸ ನಿಮಗೆ ತಿಳಿಸ್ಕೊಡ್ತೀವಿ. ಕ್ಯಾಮ್ರಾ ಆಗಿರ್ಬೋದು ಅಥವಾ ಒಂದು ಫುಲ್ ಡೀಟೇಲ್ಸ್ ಆಗಿ ವ್ಯತ್ಯಾಸನ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬರುತ್ತೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ. ಒಂದು ರೆಡ್ಮಿ ನೋಟ್ 5ನಲ್ಲಿ 5 ಮೆಗಾಪಿಕ್ಸೆಲ್ ಸಿಗ್ತಾ ಇದೆ. ರೆಡ್ಮಿ ನೋಟ್ 5 ಪ್ರೋನಲ್ಲಿ ನಿಮಗೆ ಇಲ್ಲಿಂದ 20 ಮೆಗಾಪಿಕ್ಸೆಲ್ ಇಲ್ಲಿಂದ ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ ವಿತ್ LED ಫ್ಲ್ಯಾಶ್. ಸೊ ಇದೊಂದು ಒಳ್ಳೆ ಫೀಚರ್ ಕೊಟ್ಟಿದೆ ಅಂತ ಹಾಕೋಬೋದು. 20 ಮೆಗಾಪಿಕ್ಸೆಲ್ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಸಿಗ್ತಾ ಇದೆ. ಸೆಲ್ಫಿ ಯೂಸರ್ಸ್ಗಂತೂ, ಸೆಲ್ಫಿ ಲವರ್ಸ್ಗಂತೂ ಇದೊಂದು ಒಳ್ಳೆ ಫೋನ್ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವೇ ಒಂದು ಮೇನ್ ಫೀಚರ್ಸ್ ಆಗಿತ್ತು. ಇವಾಗ ಮಿಕ್ಕಿದೆಲ್ಲ ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಅಥವಾ ಒಂದು ಬೇರೆ ಬೇರೆ ಫೀಚರ್ಸ್ ಆಗಿರ್ಬೋದು, ಸೆನ್ಸರ್ಗಳಾಗಿರ್ಬೋದು, ಎಲ್ಲ ಸೇಮ್ ಸೆನ್ಸರ್ ನಿಮಗೆ ಇಲ್ಲಿಂದ ನೋಡೋಕ್ಕೆ ಸಿಗ್ತಾ ಇದೆ. ಜಸ್ಟ್ ನನ್ನ ಪ್ರಕಾರ ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ನ ಕೊಟ್ಟಿದ್ದಾರೆ ಮತ್ತು USB ನಾರ್ಮಲ್ ಒಂದು USB ಪಿನ್ನ ಕೊಟ್ಟಿದ್ದಾರೆ. ಸೊ USB-C ಪೋರ್ಟ್ ಕೊಟ್ಟಿದ್ರು ಇನ್ನೂ ಬೆಟರ್ ಆಗಿರುತ್ತೆ. ಮತ್ತು ಇಲ್ಲಿಂದ ನಮ್ಮ ಒಂದು ಇಂಡಿಯನ್ ಯೂಸರ್ಸ್ಗಾಗಿ ಇಲ್ಲಿಂದ ಒಂದು ಡೆಡಿಕೇಟ್ ಸಿಮ್ ಸ್ಲಾಟ್ ಕೊಟ್ಟಿದ್ರು, ಇನ್ನೂ ತುಂಬ ಒಂದು ಒಳ್ಳೆ ಫೀಚರ್ ಈ ಒಂದು ಫೋನ್ಗೆ ಸಿಗ್ತಿತ್ತು ಅಂದ್ಕೋತಾ ಇದ್ದೇನೆ. ಸೊ ಫ್ರೆಂಡ್ಸ್, ಇಷ್ಟೇ ಒಂದು ಮೇನ್ ಒಂದು ಹೈಲೈಟಿಂಗ್ ಫೀಚರ್ಸ್, ಒಂದು ಜಾಸ್ತಿ ವ್ಯತ್ಯಾಸ ಇಲ್ಲ ಅನ್ಕೋತಾ ಇದ್ದೀನಿ. ಸೊ ಹಾಗಾದರೆ ಫ್ರೆಂಡ್ಸ್, ಒಂದು ಪ್ರೈಸ್ನ ಬಗ್ಗೆ ನೋಡಿದ್ರೆ ನಿಮಗಿಲ್ಲಿಂದ 3GB ರ್ಯಾಮ್ ಇರೋ ಫೋನ್ ನಿಮಗಿಲ್ಲಿಂದ 9,990 ರೂಪಾಯಿ ಸಿಗ್ತಾ ಇದೆ. 4GB ರ್ಯಾಮ್ ಇರೋ ಫೋನ್ ನಿಮಗಿಲ್ಲಿಂದ 12,000 ರೂಪಾಯಿ ಸಿಗ್ತಾ ಇದೆ. ಇದೇ ಒಂದು ರೆಡ್ಮಿ ನೋಟ್ 5 ಪ್ರೋನಲ್ಲಿ ಕೂಡ ನಿಮಗಿಲ್ಲಿಂದ 14,000 ರೂಪಾಯಿಗೆ ಇಲ್ಲಿಂದ 4GB ರ್ಯಾಮ್ ಮತ್ತು 64GB ಒಂದು ಸ್ಟೋರೇಜ್ ಸಿಗ್ತಾ ಇದೆ. 6GB ರ್ಯಾಮ್ ಫೋನ್ ನಿಮಗೆ ಬೇಕಾಗಿತ್ತು ಅಂದರೆ ಇಲ್ಲಿಂದ 17,000 ರೂಪಾಯಿ ಪೇ ಮಾಡಬೇಕಾಗತ್ತೆ. ನನ್ನ ಪ್ರಕಾರ ನೀವು ಇಲ್ಲಿಂದ 9,000ರಿಂದ 10,000 ರೂಪಾಯಿ ಒಂದು ಫೋನ್ ತೊಗೋಬೇಕು ಅಂತ ಇದ್ರೆ ಅಂದರೆ ರೆಡ್ಮಿ ನೋಟ್ 4 ತಗೋ ಜಾಗದಲ್ಲಿ ರೆಡ್ಮಿ ನೋಟ್ 5 ತೊಗೊಂಡ್ರೆ ಬೆಟರ್ ಆಗಿರುತ್ತೆ. ಒಂದು ಪರ್ಫಾರ್ಮೆನ್ಸ್ ಆಗಿರಲಿ ಮತ್ತು ನಿಮಗೆ ಇಲ್ಲಿಂದ ಒಂದು ಒಳ್ಳೆ ಕ್ಯಾಮ್ರಾ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಈ ಒಂದು ರೆಡ್ಮಿ ನೋಟ್ 5 ತೊಗೊಂಡ್ರೆ ಬೆಟರ್ ಆಗಿರುತ್ತೆ. ಇದು ಬಿಟ್ಟರೆ ನಾನೊಂದು ರೆಡ್ಮಿ ನೋಟ್ 5 ಒಂದು 4GB ವೇರಿಯಂಟ್ ಇರೋ ಒಂದು ಫೋನ್ ಸಜೆಸ್ಟ್ ಮಾಡಲ್ಲ. ಇದು ನಿಮಗೆ ಇಲ್ಲಿಂದ 12,000 ರೂಪಾಯಿಗೆ ಸಿಗ್ತಾ ಇದೆ. ಜಸ್ಟ್ ನೀವೊಂದು ಮತ್ತೆ 2,000ನ ಇನ್ವೆಸ್ಟ್ ಮಾಡಿದ್ರೆ ನಿಮಗಿಂದ ರೆಡ್ಮಿ ನೋಟ್ 5 ಪ್ರೋ ಸಿಗ್ತಾ ಇದೆ. ಅದು ಕೂಡ 4GB ರ್ಯಾಮ್, ಡ್ಯುಯಲ್ ಕ್ಯಾಮ್ರಾ,
ಸೆಲ್ಫಿ 20 ಕ್ಯಾಮ್ರಾ, ಮತ್ತು ನಿಮಗೆ ಒಂದು ಲೇಟೆಸ್ಟ್ ಕೂಡ ಒಂದು ಸ್ನ್ಯಾಪ್ಡ್ರ್ಯಾಗನ್ 636 ಸಿಗ್ತಾ ಇದೆ. ಜಸ್ಟ್ 2000ದಲ್ಲಿ ಇಷ್ಟೊಂದು ಫೀಚರ್ಗಳು ಸಿಗ್ತಾ ಇದೆ. ಅದಕ್ಕಾಗಿ ನನ್ನ ಪ್ರಕಾರ ನೀವು ಒಂದು ರೆಡ್ಮಿ ನೋಟ್ 5 ಪ್ರೋ 4GB ರ್ಯಾಮ್ ಮತ್ತು ಒಂದು 64GB ಸ್ಟೋರೇಜ್ ನಿಮಗೆ ಕೂಡ ಸಿಗ್ತಾ ಇದೆ. ಸೊ ನಾನು ಸಜೆಸ್ಟ್ ಮಾಡೋದು ಫೋನ್ ಅಂದರೆ ನಿಮಗೆ ಇಲ್ಲಿಂದ 10,000 ರೂಪಾಯಿ ಫೋನ್ ಮತ್ತು ಇದೊಂದು 14,000 ರೂಪಾಯಿ ಒಂದು ರೆಡ್ಮಿ ನೋಟ್ 5 ಪ್ರೋ. ರೆಡ್ಮಿ ನೋಟ್ 5 ಪ್ರೋ 6GB ಇರೋ ಒಂದು ಫೋನ್ ಕೂಡ ಇದೆ. ಇದರಲ್ಲಿ ನಿಮಗೆ ಒಂದು ಜಾಸ್ತಿ ಒಂದು ರ್ಯಾಮ್ ಮತ್ತು ಒಂದು ಇಂಟರ್ನಲ್ ಸ್ಟೋರೇಜ್ ಮಾತ್ರ ಇಲ್ಲಿಂದ ಸಿಗ್ತಾ ಇದೆ. ನೀವು ಇಲ್ಲಿಂದ ಜಸ್ಟ್ ಒಂದು 64GB ಮತ್ತು ಒಂದು 2GB ರ್ಯಾಮ್ಗೋಸ್ಕರ ಇಲ್ಲಿಂದ ನೆಕ್ಸ್ಟ್ 3,000 ರೂಪಾಯಿ ಕೊಡಬೇಕಾಗತ್ತೆ. 16,999 ರೂಪಾಯಿ ಅಂದರೆ 17,000 ರೂಪಾಯಿ. ಸೊ ನನ್ನ ಪ್ರಕಾರ ನಾನು ಸಜೆಸ್ಟ್ ಮಾಡೋದು ಎರಡು ಫೋನ್ಗಳಂದ್ರೆ 14,000 ರೂಪಾಯಿ ರೆಡ್ಮಿ ನೋಟ್ 5 ಪ್ರೋ ಮತ್ತು 10,000 ರೂಪಾಯಿ ಒಂದು ರೆಡ್ಮಿ ನೋಟ್ 5. ಸೊ ನನ್ನ ಪ್ರಕಾರ ಇವೇ ಒಂದು ಎರಡು ಫೋನ್ಗಳು ಒಂದು ಬೆಸ್ಟ್ ಮತ್ತು ಒಂದು ವರ್ತ್ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನಗೆ ಅನಿಸುತ್ತೆ ನಿಮಗೆ ಈ ಒಂದು ವಿಡಿಯೋನಲ್ಲಿ ಎರಡು ಫೋನ್ಗಳ ಒಂದು ವ್ಯತ್ಯಾಸಗಳನ್ನ ತಿಳಿಸಿ ಯಾವ ಒಂದು ಫೋನ್ ನನ್ನ ಪ್ರಕಾರ ನನ್ನ ಅಭಿಪ್ರಾಯ ಪ್ರಕಾರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅನಿಸುತ್ತೆ. ನಿಮಗೆ ಏನಾದರೂ ಕ್ವಶನ್ ಇತ್ತು ನಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಒಂದು ಹೊಸ ಮಾಹಿತಿಗಾಗಿ ಕನ್ನಡದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ನೋಡ್ತಾ ಇರಿ. ಧನ್ಯವಾದ. ಮೈ ನೇಮ್ ಇಸ್ ಸೋಮ್ಸ್ and I'm signing out.